ಕೇವಲ 10 ನಿಮಿಷ ಮಾತ್ರ ಇದ್ದಿದ್ದು ಸಭೆ. ಶಾಸಕಾಂಗ ಸಭೆಯಲ್ಲಿ ಡಿಕೆ ಸಿಎಂ ಪದಗ್ರಹಣದ ಬಗ್ಗೆ ಘೋಷಣೆಯಾಗಿದೆ. ಜೂನ್ 3ರಂದು ಶುಭ ಬುಧವಾರ ಡಿಕೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಸಂಜೆ 4:05ರ ಶುಭ ಲಗ್ನದಲ್ಲಿ ಡಿಕೆ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಶಾಸಕಾಂಗ ಸಭೆಯಲ್ಲಿ ಡಿಕೆ ಸಿಎಂ ಪದಗ್ರಹಣದ ಬಗ್ಗೆ ಈಗ ಘೋಷಣೆಯಾಗಿದೆ. ಜೂನ್ 3ರಂದು ಶುಭ ಬುಧವಾರ ಡಿಕೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸಂಜೆ 4:05ರ ಶುಭ ಲಗ್ನದಲ್ಲಿ ಡಿಕೆ ಪದಗ್ರಹಣ ಆಗುತ್ತೆ. ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಈ ಒಂದು ಶಾಸಕಾಂಗ ಸಭೆಯಲ್ಲಿ ಡಿಕೆ ಸಿಎಂ ಪದಗ್ರಹಣದ ಬಗ್ಗೆ ಈಗ ಘೋಷಣೆಯಾಗಿರುವಂತದ್ದು. ಜೂನ್ 3ನೇ ತಾರೀಕು ಬುಧವಾರ, ಶುಭ ಬುಧವಾರ, ಅವತ್ತು ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಸಂಜೆ 4:05ರ ಶುಭ ಲಗ್ನದಲ್ಲಿ ಈ ಒಂದು ಪದಗ್ರಹಣ ಆಗುತ್ತೆ ಅಂತ ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರಿಗೆ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು. ಶಾಸಕಾಂಗ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಘೋಷಣೆಯಾಗಿರುವಂತದ್ದು ಜೂನ್ 3ನೇ ತಾರೀಕು ಶುಭ ಬುಧವಾರ ಸಂಜೆಯ ವೇಳೆಗೆ 4:05ರ ವೇಳೆಗೆ ಶುಭ ಲಗ್ನದಲ್ಲಿ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಆಗುತ್ತೆ ಅಂತ ಮಾಹಿತಿ ಈಗ ಹೇಳಿರುವಂತದ್ದು. ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರಿಗೆ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವುದು ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಸಿಎಲ್ಪಿ ಸಭೆ ಈಗ ಮುಕ್ತಾಯಗೊಂಡಿದೆ. ಕೇವಲ 10 ನಿಮಿಷ ಮಾತ್ರ ನಡೆದಿದ್ದು ಆ ಸಭೆಯಲ್ಲಿ ಈಗ ಘೋಷಣೆ ಆಗಿರುವಂತದ್ದು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ. ಸಂಜೆ 4:05ರ ಶುಭ ಲಗ್ನದಲ್ಲಿ ಈ ಒಂದು ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂತ ಮಾಹಿತಿಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರಿಗೂ ಸುರ್ಜೇವಾಲಾ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ಡಿಕೆ ಸಿಎಂ ಪದಗ್ರಹಣದ ಬಗ್ಗೆ ಈಗ ಘೋಷಣೆಯಾಗಿದೆ. ಜೂನ್ 3ರಂದು ಶುಭ ಬುಧವಾರ ಡಿಕೆ ಪ್ರಮಾಣ ವಚನ ಆಗತ್ತೆ, ಕಾರ್ಯಕ್ರಮ ಇರುತ್ತೆ. ಸಂಜೆ 4ರ ಶುಭ ಲಗ್ನದಲ್ಲಿ ಡಿಕೆ ಪದಗ್ರಹಣ ಕಾರ್ಯಕ್ರಮ ಅಂತ ಮಾಹಿತಿಯನ್ನ ನೀಡಿದ್ದಾರೆ.